ನಮ್ಮ ವೇದಾಂತ ರಸಂ ಬಹಳ ಸಮಯದಿಂದ ನೀವೆಲ್ಲ ಕಾಯ್ತಾ ಇದ್ದೀರಿ. ಹೊಟ್ಟೆ ಹಸಿವಾಗಿರಬಹುದು, ನಡ್ಕೊಂಡು ಬಂದಿದ್ರಿ. ಹಾಗಾಗಿ ಹೊಟ್ಟೆ ಹಸಿದವರಿಗೆ ವೇದಾಂತ ರಸವಾಗಲಿ ಕಾವ್ಯ ರಚಿಸುವುದಿಲ್ಲ ಅಂತಹ ಸಂದರ್ಭದಲ್ಲಿ ನಾವು ಮಾತಾಡ್ತಾ ಕೂತರು ಏನಾಗುತ್ತೆ ಆಯ್ತು ಕೇಳುವ ಸ್ಥಿತಿ ಇರುವುದಿಲ್ಲ. ನಿಮ್ಗೆಲ್ಲರೂ ಬಹುಶಃ ಬಂಗಾಳಿ ಗ್ರಾಮಕ್ಕೆ ಹೇಳಿದ್ರು, ಏನೇನೋ ಹೇಳಿದ್ರು ನಮ್ಮ ಸಾವುಕಾರ. ಯಾಕೆ ಅಂತಂದ್ರೆ ಅದೇನೇ ಹೇಳ್ತಾರಲ್ಲ, ಇಲ್ಲಿ ಅವೆಲ್ಲ ಹೇಳೋ ಅಗತ್ಯ ಇಲ್ಲ. ಯಾಕಂದ್ರೆ ಈ ಊರಿನ ಮಗನಾಗಿದ್ದೀನಿ ಅಂದ್ರೆ ಆ ಮಗನ ಬಗ್ಗೆ ವರ್ಣನೆ ಮಾಡೋ ಊರಾಗ ಅವಶ್ಯಕತೆ ಇರಲಿಲ್ಲ. ಯಾಕೆ ಹಾಗಾಗಿ ಊರಿನ ಮಗನಾಗಿ ನೀವೆಲ್ಲ ಅದ್ದೂರಿ ಸ್ವಾಗತ ಮಾಡಿದಿರಲ್ಲ. ಬಹುಶಃ ಇಲ್ಲಿವರೆಗೂ ನಾವು ಬನ್ನಳ್ಳಿ ಗ್ರಾಮಕ್ಕೆ ಮಾತ್ರ ಮಗನಾಗಿದ್ದು. ನಮ್ಗೆ ಇವತ್ತು ಏನ್ ಮಾಡಿದ್ರು ಅಂದ್ರೆ ಗದಗ ಜಿಲ್ಲಾ ಆಸ್ಪತ್ರೆಯವರು ಪುತ್ರೋಹಂ ಪೃಥಿವ್ಯಾ ಅಂತ ಇಡೀ ಪೃಥ್ವಿಯ ಮಗನನ್ನಾಗಿ ಪರಿವರ್ತನೆ ಮಾಡಿದ್ದಾರೆ ಅಲ್ಲಿ ಅಂತರ ಬಂದ್ರ ಜನ. ಇಲ್ಲಿವರೆಗೂ ನಾವು ಈ ಶರೀರ ಬಹುಶಃ ಈ ಡೋಣಗಾಂವ್ ಮತ್ತು ಡೋಣಗಾಂವ್ ಮಟ್ಟಮದ ಸ್ಪರ್ಶ ಮಾಡಿದ್ರು ಕೂಡ ಪಿತೃಸ್ಥಾನವಾಗಿರೋದು ಬನ್ನಳ್ಳಿ ಆಗಿರೋದ್ರಿಂದ ನಿಮ್ಮೆಲ್ಲರ ಭಕ್ತಿ ಬಹುಶಃ ಬಹಳ ವರ್ಷಗಳಿಂದ ನಾವು ಹೇಳಿದ್ರು, ಯಾಕೆ ಬನ್ನಳ್ಳಿಲಿ ಕಾರ್ಯಕ್ರಮ ಮಾಡ್ತೀರಿ? ಯಾಕಂದ್ರೆ ಇದು ಬನ್ನಳ್ಳಿ ಬೇರೆ ಅಲ್ಲ. ಯಾಕೆ ಅಂದ್ರೆ ಬನ್ನಳ್ಳಿ ಸಾಮಾನ್ಯ ಗಂಡ್ಮಕ್ಳಿಗೆಲ್ಲ ಗೊತ್ತಿರ್ತದೆ. ಯಾಕಂದ್ರೆ ಯಾವ್ದು ತವರ ಮನೆ ಕರಿತಾರೇನು, ಕರೆದೇ ಇದ್ರೆ ಹೋಗ್ತಾರೆ ಹೌದಿಲ್ಲ. ಹಾಗೆ ಇದೇನು ಅಂದ್ರೆ ನನ್ನ ತವರ ಮನೆ ಹುಟ್ಟಿದ ಊರು ಅಂತ ನೀವು ಯಾರು ಕರೀಬೇಕಾದ ಅವಶ್ಯಕತೆ ಇಲ್ಲ, ಅದ್ದೂರಿಯಾದ ಸ್ವಾಗತ ಮಾಡೋ ಅವಶ್ಯಕತೆ ಇಲ್ಲ. ಯಾವತ್ತೂ ಅದು ಬನ್ನಳ್ಳಿ ನಮ್ಮದೇ ಗ್ರಾಮವಾಗಿರ್ತದೆ. ಯಾವ ರಾತ್ರಿಯಲ್ಲಿ ಕರೆದ್ರೂ ಕೂಡ ನಾವು ಬನ್ನಳ್ಳಿ ಗ್ರಾಮಕ್ಕೆ ಬಂದೇ ಬರ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಸುತ್ತಲಿನ ಎಲ್ಲ ಬಹಳಷ್ಟು ಭಕ್ತರು ಬಹಳ ಶ್ರದ್ಧೆಯಿಂದ ಬಂದಿರಿ. ಸಮಯ ಬಹಳ ಆಗ್ಯದ, ಇನ್ನೂ 2-3 ಕಡೆ ಟೈಮ್ ಕೊಟ್ಟಿದ್ದೀವಿ ನಾವು. ಮುಂದೆ ಹೋಗೋದ್ರಿಂದ ನಿಮ್ಮೆಲ್ಲರ ಭಕ್ತಿ ಬಹುಶಃ ಬಹಳ ದಿವಸದಿಂದ ಒಂದು ಬನ್ನಳ್ಳಿ ಗ್ರಾಮದಲ್ಲಿ ಆಗ್ಬೇಕಂತ ಕಾರ್ಯ ಆಗಿಲ್ಲ. ಬಹಳ ನೋವಿದೆ. ಯಾವುದನ್ನ ಹಲವು ವರ್ಷಗಳಿಂದ 14-15 ವರ್ಷಗಳಿಂದ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ದೆವು, ಅದು ಇಲ್ಲಿವರೆಗೂ ಕೂಡ ಆಗಿಲ್ಲ. ಅದು ಒಂದು ಕೆಲಸ ನಮ್ಮದು ಬಾಕಿ ಇದೆ. ನಿಮ್ಮೆಲ್ಲ ಗೊತ್ತಿರ್ಬೇಕು ಏನು ಬಾಕಿ ಇದೆಯಪ್ಪ. ನಮ್ಮ ಕೊಟ್ಟೂರು ಬಸವೇಶ್ವರು, ನಿಮಗೆಲ್ಲ ಬನ್ನಳ್ಳಿ ಗ್ರಾಮದಲ್ಲಿ ಹಲವರು ಗೊತ್ತು. ಕೊಟ್ಟೂರು ಬಸವೇಶ್ವರ ನಮ್ಮ ವಂಶದಲ್ಲಿ ಇಲ್ಲಿವರೆಗೂ ಕೂಡ ಯಾರ ಮಠಕ್ಕೆ ಬಿಟ್ಟರೆ ಅವ್ರು ಯಾರು 25 ವರ್ಷದಲ್ಲಿ ಬದುಕಿಲ್ಲ ಅನ್ನುವಂತಹ ವಿಷಯ ಬಹಳಷ್ಟು ಜನರಿಗೆ ಗೊತ್ತದು. ಆದರೆ ಇವತ್ತು 48 ವರ್ಷಗಳ ಕಾಲ ನಾವು ಬದುಕಿದೀವಿ ಅಂದ್ರೆ ಆ ಕೊಟ್ಟೂರು ಬಸವೇಶ್ವರ ಆಶೀರ್ವಾದವೇ ಕಾರಣ ಅನ್ನುವಂಥದ್ದು ನಾವು ಹೇಳಬೇಕಾಗ್ತದೆ. ಅಂತಹ ಕೊಟ್ಟೂರು ಬಸವೇಶ್ವರ ತಪೋಗಳಂತಹ ಈ ಪುಣ್ಯ ಭೂಮಿಯಲ್ಲಿ ಕೊಟ್ಟೂರು ಬಸವೇಶ್ವರ ವಂಶ ಸಂಜಾತರಾದಂತಹ ನಾವುಗಳು ಇನ್ನೂ ಕೂಡ ಕೊಟ್ಟೂರು ಬಸವೇಶ್ವರ ದೇವಸ್ಥಾನ ಹಿಂದುಳಿಲಿಕ್ಕೆ ನಾವೇ ಕಾರಣಭೂತರಾಗಿದ್ದೇವೆ ಅನ್ನೋ ನನ್ನ ನೋವು ಇವತ್ತಿಗೂ ಇದೆ. ಆದ್ದರಿಂದ ಆದಷ್ಟು ಬೇಗ ಇವತ್ತು ಡೋಣಗಾಂವದಲ್ಲಿ ದಸರಾ ಅನುಷ್ಠಾನ ಫಿಕ್ಸ್ ಆಗಿದೆ. ಯಾಕಂದ್ರೆ ಇದು ಮೊಟ್ಟ ಮೊದಲಿಗೆ ಶರೀರ ಭೂಮಿಯನ್ನು ತಾಕಿತ್ತು ಡೋಣಗಾಂವ್ ಗ್ರಾಮದಲ್ಲಿ ಅನ್ನುವಂಥದ್ದು. ಅದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಆ ಡೋಣಗಾಂವ್ ಗ್ರಾಮದಲ್ಲಾಗಿದೆ. ಬಹುಶಃ ಬಂದಿದ್ರು ಅವರು ನಮ್ಮ ಅಂತರಿಗೆ ಬಂದಾಗ, ಇಲ್ಲ ನಿಮ್ಮ ಹತ್ರ ಆಗಬೇಕು ಅಂದಾಗ ಈಗ ಆಲ್ರೆಡಿ ಮಠ ಸ್ಟಾರ್ಟ್ ಮಾಡಿದ್ದಾರೆ, ಅಲ್ಲಿ ಕಟ್ಟಡ ನಿರ್ಮಾಣ ಆಗ್ತಾ ಇದೆ. ಈ ಸರ್ತಿ ದಸರಾ ಅನುಷ್ಠಾನ ಡೋಣಗಾಂವ್ ಗ್ರಾಮದಲ್ಲಿ ಆಗುತ್ತೆ. ಮುಂದಿನ ಅನುಷ್ಠಾನ ಎಲ್ಲಾಗಬೇಕು? ಕೊಟ್ಟೂರು ಬಸವೇಶ್ವರ ಆಗಬೇಕು ಅಂದ್ರೆ ಅನುಷ್ಠಾನ ಆಗಬೇಕು, ಶಿಲಾಮಂಟಪ ಆಗಬೇಕಾಗದು. ಶಿಲಾಮಂಟಪ ಆದ ನಂತರ ಕೊಟ್ಟೂರು ಬಸವೇಶ್ವರ ದೇವಸ್ಥಾನದಲ್ಲಿ ಅನುಷ್ಠಾನ ಮಾಡಿ ಕೊಟ್ಟೂರು ಬಸವೇಶ್ವರರಿಗೂ ಪಾದಯಾತ್ರೆಯನ್ನು ಮಾಡುವಂತರಾಗುತ್ತೇವೆ ಅನ್ನೋ ಮಾತನ್ನು. ಹಾಗಾಗಿ ಮುಂದೆ ನಮ್ಮ ಪೂರ್ವಾಶ್ರಮದ ಪಿತೃಗಳಂತ ನಮ್ಮ ತಂದೆಯವರಿಗೆ ಮಾತು ಕೊಟ್ಟಿದ್ದೀವಿ ನಾವು. ಅವರು ಇಡೀ ಊರಿನ ಜನ ಇಲ್ಲಿ ಸಮಾಧಿ ಮಾಡುವಂತಹ ಸಂದರ್ಭದಲ್ಲಿ ಊರಿನ ಎಲ್ಲ ಹಿರಿಯರ ಆಚಿನ ಕಾಲದಿಂದ ಹಿರಿಯರು ಬಂದು ಕೇಳಿದಾಗಿಲ್ಲ, ನನ್ನ ಸಮಾಧಿ ಅಲ್ಲೇ ಆಗಲಿ ಕೊಟ್ಟೂರು ಬಸವೇಶ್ವರ ಮೆರೀಬೇಕು. ಯಾಕಂದ್ರೆ ಆ ಕೊಟ್ಟೂರು ಬಸವೇಶ್ವರ